ಹಳ್ಳಿಯ ಮಾರ್ಕೆಟ್ನಲ್ಲಿ ದಿನದ ಪ್ರಾರಂಭ ಆಗುತ್ತೆ. ರೋಷನ್ ತನ್ನ ಲಿಟ್ಟಿ ಚೋಕ ಅಂಗಡಿಯಲ್ಲಿ ಕೂತಿದ್ದಾನೆ. ಅವನಿವತ್ತ್ಯಾಕೋ ಬೇಜಾರಾಗಿ ಕಾಣ್ತಿದ್ದಾನೆ. ಮತ್ತೆ ಅವನ ಅಂಗಡಿಯ ಇದ್ದಲ ಒಲೆ ಕೂಡ ಯಾಕೋ ತಣ್ಣಗಾಗಿದೆ. ಜನ ಆ ದಾರಿಲಿ ಬರ್ತಿದ್ದಾರೆ. ಆದ್ರೆ ಯಾವಾಗ ಅವರು ತಣ್ಣಗಾಗಿರೋ ಒಲೆನ ನೋಡ್ತಾರೋ ಅದನ್ನ ಇಗ್ನೋರ್ ಮಾಡಿ ಸುಮ್ನೆ ಹೊರಟೋಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಇವತ್ತು 3ನೇ ದಿನ. ಇದ್ಲಿನ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ನನಗದನ್ನ ಕೊಂಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಬೆಂಕಿ ಇಲ್ದೆ ಏನಾದ್ರೂ ಹೇಗ್ ಮಾಡೋದು? ಇವತ್ತು ಸಂಪಾದನೆ ಆಗ್ಲಿಲ್ಲ ಅಂದ್ರೆ ಮನೆನ ಹೇಗ್ ನಡ್ಸೋಕಾಗುತ್ತೆ? ಆಗ ಆ ಕಡೆಯಿಂದ ಹೋಗ್ತಾ ಇದ್ದ ಕೆಲವು ಪರಿಚಿತ ವ್ಯಕ್ತಿಗಳು ಅವನ ಅಂಗಡಿಗೆ ಬರ್ತಾರೆ. ಏನು ರೋಷನಣ್ಣ, ಇವತ್ತು ಲಿಟ್ಟಿ ಮಾಡಿಲ್ವಾ ಏನೋ? ನಮಗ್ ತುಂಬಾ ಹಸುವಾಗ್ತಿದೆ. ಕ್ಷಮಿಸಿ ಅಣ್ಣ, ಇದ್ಲು ಬೆಲೆ ತುಂಬಾನೇ ಜಾಸ್ತಿ ಆಗಿದೆ. ನನ್ನ ಹತ್ರ ಇದ್ಲು ತಂದು ಅಡ್ಗೆ ಮಾಡುವಷ್ಟು ದುಡ್ಡಿಲ್ಲ ಆಗ್ಬಿಟ್ಟಿದೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಒಂದು ದೊಡ್ಡ ಕಾರು ಜೋರಾಗಿ ಶಬ್ದ ಮಾಡ್ಕೊಂಡು ಬಂದು ಅಂಗಡಿ ಮುಂದೆ ನಿಂತ್ಕೊಳ್ಳುತ್ತೆ. ಆ ಗಾಡಿಯಿಂದ ಸುರೇಶ್ ಇಳಿತಾನೆ. ಅವನು ರೋಷನ್ ಅಂಗಡಿ ಕಡೆ ಬರ್ತಿದ್ದ ಹಾಗೆ ಅವನನ್ನ ನೋಡಿ ರೋಷನ್ಗೆ ತುಂಬಾ ಗಾಬರಿ ಆಗುತ್ತೆ. ಏನಪ್ಪಾ ರೋಷನ್, 3 ದಿನದಿಂದ ನೋಡ್ತಾ ಇದ್ದೀನಿ, ನೀನು ಸುಮ್ನೆ ನಿಂತಿದೀಯಾ. ನೀನ್ ಏನು ಮಾರಿಲ್ಲ ಅಂತಂದ್ರೆ ನನ್ನ ಅಂಗಡಿ ಬಾಡ್ಗೆನ ಹೇಗ್ ಕಟ್ತೀಯಾ? ಇವತ್ತು ಸಂಜೆ ಒಳಗಡೆ ನನಗೆ ದುಡ್ಡು ಬಂದ್ಬಿಡ್ಬೇಕು. ಮಾಲೀಕ್ರೆ, ಇನ್ನು ಸ್ವಲ್ಪ ದಿನ ಟೈಮ್ ಕೊಡಿ. ಇದ್ಲಿನ ಬೆಲೆ ಜಾಸ್ತಿ ಆಗಿರೋದ್ರಿಂದ ವ್ಯಾಪಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ಸರಿಯಾಗ್ತಿದ್ದ ಹಾಗೆ ನಾನು ದುಡ್ಡನ್ನ ಕೊಟ್ಬಿಡ್ತೀನಿ. ನಾನಿಲ್ಲಿ ನಿನ್ನ ಕಥೆ ಕೇಳೋದಕ್ ಬಂದಿಲ್ಲ. ನಾಳೆ ಸಂಜೆ ಒಳಗೆ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ನಿನ್ನ ಅಂಗಡಿನ ನಾನು ಕಿತ್ತು ಬಿಸಾಕ್ಬಿಡ್ತೀನಿ. ನಾನಿಲ್ಲೊಂದು ದೊಡ್ಡ ಮಿಠಾಯಿ ಅಂಗಡಿ ತೆರಿತೀನಿ, ನೆನಪಿಡ್ಕೋ. ಸುರೇಶ್ ಅವನಿಗೆ ಸರಿಯಾಗಿ ಬೆದರಿಕೆ ಹಾಕ್ತಾನೆ. ಆಮೇಲೆ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಹೋದ ಮೇಲೆ ರೋಷನ್ ಗಾಬರಿಯಿಂದ ಅವನ ಜಾಗದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ರಾತ್ರಿ ವಿಮಲಾ ಬಟ್ಟೆ ಹೊಲಿತಾ ಇರ್ತಾಳೆ. ಆಗ ರೋಷನ್ ಬೇಜಾರಾಗಿ ಇಳಿದು ಹೋದ ಮುಖ ಹಾಕೊಂಡು ಮನೆಗೆ ಬರ್ತಾನೆ. ವಿಮಲಾ ಅವನಿಗೆ ಒಂದು ಲೋಟ ನೀರ್ ತಂದ್ಕೊಡ್ತಾಳೆ. ಅವನನ್ನ ನೋಡಿನೇ ಏನೋ ಆಗಿದೆ ಅಂತ ಅವಳಿಗೆ ಅರ್ಥ ಆಗತ್ತೆ. ಏನಾಯ್ತು, ಇವತ್ತು ಏನು ಸಂಪಾದನೆ ಆಗ್ಲೇ ಇಲ್ವಾ? ಮತ್ತೆ ಆ ಸುರೇಶ್ ಮತ್ತೇನಾದ್ರೂ ಬಂದಿದ್ನಾ ಇವತ್ತು? ಹೌದು ವಿಮಲಾ, ಅವನು ಹೇಳ್ತಾ ಇದ್ದಾನೆ ನಾಳೆ ಒಳಗೆ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಆ ಅಂಗಡಿನ ಕಿತ್ ಹಾಕ್ಬಿಡ್ತಾನಂತೆ. ನನಗ್ ಗೊತ್ತಾಗ್ತಾ ಇಲ್ಲ ಇದ್ಲಿಲ್ದೆ ನಾನು ಏನ್ ಅಡ್ಗೆನ ಹೇಗ್ ಮಾಡ್ಲಿ ಅಂತ. ಊರಲ್ಲಿ ಎಲ್ರೂ ಅದೇ ಹಳೆ ಲಿಟ್ಟಿ ಚೌಕಾನ ಕೇಳ್ತಾರೆ. ಆದ್ರೆ ಅದನ್ ಮಾಡೋದಕ್ಕೆ ತುಂಬಾನೇ ಬೆಂಕಿ ಬೇಕು. ನಿರಾಸೆ ಆಗ್ಬೇಡಿ, ಏನಾದ್ರೂ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಒಂದು ದಾರಿ ಮುಚ್ಚೋದಾಗ ಆ ದೇವ್ರು ಮತ್ತೊಂದು ದಾರಿನ ಖಂಡಿತ ತೋರಿಸ್ತಾನೆ. ನಾವು ಬೇರೆ ಏನಾದ್ರೂ ಯೋಚನೆ ಮಾಡೋಣ. ರೋಷನ್ ಮುಖದಲ್ಲಿ ಸ್ವಲ್ಪ ಭರವಸೆಯ ನಗು ಮೂಡುತ್ತೆ. ಅವರಿಬ್ರು ಇನ್ನೇನು ಊಟಕ್ಕೆ ಕೂತ್ಕೋಬೇಕು ಅನ್ನೋ ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿತಾರೆ. ರೋಷನ್ ಬೇಗ ಎದ್ದೋಗಿ ಬಾಗಿಲು ತೆಗಿತಾನೆ. ಅವನೆದುರಿಗೆ ಉದ್ದವಾಗಿದ್ದ ವಿನೋದ್ ನಿಂತಿರ್ತಾನೆ. ನಮಸ್ಕಾರ ಅಣ್ಣ, ನಾನು ತುಂಬಾ ದೂರದಿಂದ ಬರ್ತಾ ಇದ್ದೀನಿ. ನನಗಿಲ್ಲಿ ಸ್ವಲ್ಪ ನೀರು ಮತ್ತೆ ತಿನ್ನೋದಕ್ಕೇನಾದ್ರೂ ಸಿಗುತ್ತಾ? ಅದಕ್ ಬದಲಾಗಿ ನಾನ್ ನಿಮ್ಗೆ ದುಡ್ಡು ಕೊಡ್ಬಲ್ಲೆ. ರೋಷನ್ ಸ್ವಲ್ಪನೂ ತಡ ಮಾಡದೆ ಹೇಳ್ತಾನೆ, ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳ್ಬೇಡಿ ಅಣ್ಣ, ನೀವು ನಮ್ಮ ಅತಿಥಿಗಳು. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಬೇಳೆ ಮತ್ತೆ ಒಂದಷ್ಟು ತರಕಾರಿಗಳಿದಾವೆ ಅಷ್ಟೇ. ಬೆಂಕಿ ಹಚ್ಚೋಕೆ ಇದ್ಲೂ ಕೂಡ ಇಲ್ಲ. ಇದ್ಲೂ ಇಲ್ವಾ? ಪರವಾಗಿಲ್ಲ, ನಿಮ್ ಹತ್ರ ಸ್ವಲ್ಪ ನೀರಾದ್ರೂ ಇದೆಯಾ? ರೋಷನ್ ಮತ್ತೆ ವಿಮಲಾಗೆ ಸ್ವಲ್ಪ ಆಶ್ಚರ್ಯ ಆಗತ್ತೆ. ಆದ್ರೂ ಅವರಿಬ್ರು ವಿನೋದ್ನ ಮನೆ ಒಳಗೆ ಕರೀತಾರೆ. ಒಳಗೆ ಬಂದ ವಿನೋದ್ ನೋಡ್ತಾನೆ, ಮನೆಯಲ್ಲಿ ಕೇವಲ ಉದ್ದಿನ ಬೇಳೆ, ಅಕ್ಕಿ ಮತ್ತೆ ಸ್ವಲ್ಪ ತರಕಾರಿ ಇರುತ್ತೆ. ಅವನು ತನ್ನ ಬ್ಯಾಗ್ ತೆಗೆದು ಅದರಿಂದ ಕೆಲವು ಪಾತ್ರೆಗಳನ್ನ ತೆಗಿತಾನೆ. ರೋಷನ್ ಮತ್ತೆ ವಿಮಲಾಗೆ ಅದನ್ನ ನೋಡಿ ಏನೂ ಅರ್ಥ ಆಗಲ್ಲ, ಇಲ್ಲೇನ್ ನಡೀತಿದೆ ಅಂತ. ನಾನು ದಕ್ಷಿಣ ಭಾರತದಲ್ಲಿ ನೋಡಿದ್ದೀನಿ, ಜನ ಬೆಂಕಿ ಮೇಲೆ ಸೀದಾ ಇಟ್ಟು ಬೇಯಿಸಲ್ಲ, ಅವರು ಹಬೆನಲ್ಲಿ ಬೇಯಿಸ್ತಾರೆ. ಅದನ್ನ ಇಡ್ಲಿ ಅಂತ ಕರೀತಾರೆ. ಅದು ತುಂಬಾ ಮೃದು ಮತ್ತೆ ಚೆನ್ನಾಗೂ ಇರುತ್ತೆ. ಬೇಯಿಸಿದ್ದ? ಆದ್ರೆ ಇಲ್ಲಿನ ಜನಕ್ಕೆಲ್ಲ ಲಿಟ್ಟಿ ಚೋಕಾ ತುಂಬಾ ಇಷ್ಟ. ಅವರಿಗೆ ಖಾರವಾದ ಮಸಾಲೆ ರುಚಿ ಈ ಇಡ್ಲಿಲಿ ಹೇಗ್ ಸಿಗತ್ತೆ? ಅಲ್ಲೇ ಇರೋದು ಜಾದು. ನಾವು ಬಿಹಾರದ ಸ್ವಾದನ ದಕ್ಷಿಣ ಜೊತೆ ಸೇರ್ಸೋಣ. ನಾವು ಮಾಡೋಣ ಇಡ್ಲಿ ಚೋಕಾ. ಇದಕ್ಕೆ ಜಾಸ್ತಿ ಕಷ್ಟನೂ ಬೇಡ, ಬೆಂಕಿ ಕೂಡ ಜಾಸ್ತಿ ಬೇಕಾಗಲ್ಲ, ಮತ್ತೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ರೋಷನ್ ಕಣ್ಣಲ್ಲಿ ಮತ್ತೆ ಭರವಸೆ ಮೂಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮೂವರು ಸೇರಿ ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ವಿನೋದ್ ಮತ್ತೆ ರೋಷನ್ ಬೀಸೋ ಕಲ್ಲಿನಲ್ಲಿ ನೆನೆಸಿದ ಬೇಳೆನ ರುಬ್ತಾರೆ. ಆ ಕಡೆ ವಿಮಲಾ ಸಣ್ಣ ಉರಿಯಲ್ಲಿ ಚೋಕಾಗೋಸ್ಕರ ತರಕಾರಿಗಳನ್ನ ಬೇಯಿಸಕ್ಕೆ ಶುರು ಮಾಡ್ತಾಳೆ.
ಸ್ವಲ್ಪ ಹೊತ್ತಲ್ಲೇ ವಿನೋದ್ ಮತ್ತೆ ರೋಷನ್ ರುಬ್ಬುವ ಕೆಲ್ಸನ ಮುಗಿಸ್ತಾರೆ. ಈಗ ಇದು ಸ್ವಲ್ಪ ಹೊತ್ತು ಹೀಗೆ ಇರ್ಲಿ, ಅಲ್ಲಿವರೆಗೂ ನಾವು ಚೋಕ ರೆಡಿ ಮಾಡೋಣ. ಮೂವರು ಸೇರಿ ಬೇಯಿಸಿದ ಬದ್ನೆಕಾಯಿ ಮತ್ತೆ ಆಲೂಗಡ್ಡೆ ತಗೋತಾರೆ. ಅದರ ಸಿಪ್ಪೆ ತೆಗಿಯಕ್ಕೆ ಶುರು ಮಾಡ್ತಾರೆ. ಆಮೇಲೆ ವಿಮಲಾ ಆಲೂಗಡ್ಡೆನ ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮ್ಯಾಶ್ ಮಾಡ್ತಾಳೆ. ಇದರಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ತೀನಿ, ಅದರಿಂದ ಅಸಲಿ ಬಿಹಾರಿ ಸ್ವಾದ ಬರುತ್ತೆ. ಮತ್ತೆ ಇದು ಉಪ್ಪು ಮತ್ತೆ ಜೊತೆಗೆ ಸ್ವಲ್ಪ ನಿಂಬು ರಸ. ರೋಷನ್ ಅದರಲ್ಲಿ ಮಸಾಲೆ ಹಾಕ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅವರ ಚೋಕ ಊಟ ಮಾಡಕ್ಕೆ ರೆಡಿಯಾಗಿರುತ್ತೆ. ಹೀಗೆ ಸಮಯ ಕಳೀತಾ ಇರುತ್ತೆ. ಈಗ ಇಡ್ಲಿ ರೆಡಿ ಮಾಡೋ ಸಮಯ ಬಂದಾಗಿದೆ. ವಿನೋದ್ ಸ್ಟ್ಯಾಂಡ್ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾನೆ. ಆಮೇಲೆ ಅವನು ಒಂದೊಂದಾಗೆ ಅದರಲ್ಲಿ ಹಿಟ್ಟು ಹಾಕ್ತಾನೆ. ಆಮೇಲೆ ಅವನು ಆ ಸ್ಟ್ಯಾಂಡ್ ಅನ್ನ ಕುದೀತಾ ಇರೋ ನೀರಿನ ಮೇಲ್ಭಾಗದಲ್ಲಿ ಇಡ್ತಾನೆ. ಮತ್ತೆ ಮೇಲಿನಿಂದ ಮುಚ್ಚಳ ಮುಚ್ತಾನೆ. ಇನ್ನೊಂದು 10 ನಿಮಿಷ ಇಲ್ಲೇ ಕಾಯೋಣ, ಹಬೆ ಅದ್ರ ಕೆಲ್ಸ ಮಾಡುತ್ತೆ. ಆ ಪಾತ್ರೆಯಿಂದ ನಿಧಾನವಾಗಿ ಹೊಗೆ ಬರೋದಕ್ಕೆ ಶುರುವಾಗುತ್ತೆ. ಮತ್ತೆ ಮನೆಯಲ್ಲೆಲ್ಲ ಆ ಊಟದ ಒಳ್ಳೆಯ ವಾಸನೆ ಹರಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ವಿನೋದ್ ಮುಚ್ಚಳ ತೆಗೆದು ನೋಡ್ತಾನೆ. ಅದರಲ್ಲಿ ಚಿಕ್ಕ ಚಿಕ್ಕ ಮೃದುವಾದ ಇಡ್ಲಿ ರೆಡಿಯಾಗಿರುತ್ತೆ. ರೋಷನ್ ಅದನ್ನ ಹುಷಾರಾಗಿ ಹೊರಗಡೆ ತೆಗಿತಾನೆ. ಸ್ವಲ್ಪ ಹೊತ್ತಲ್ಲೇ ಮೂವರು ಒಟ್ಟಿಗೆ ಕೂತ್ಕೊಂಡು ಇಡ್ಲಿ ತಿನ್ನಕ್ಕೆ ಶುರು ಮಾಡ್ತಾರೆ. ವಿಮ್ಲಾ ಎಲ್ಲಾರ್ಗೂ 2 ಇಡ್ಲಿ ಬಡಿಸ್ತಾಳೆ. ಆಮೇಲೆ ಅದರ ಜೊತೆ ಸ್ವಲ್ಪ ಖಾರವಾದ ಚೋಕ ಕೂಡ ಹಾಕ್ತಾಳೆ. ತಗೊಳ್ಳಿ ರೋಷನ್ ಅಣ್ಣ, ನಿಮ್ಮ ಇಡ್ಲಿ ಚೋಕ ರೆಡಿಯಾಗಿದೆ, ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ರೋಷನ್ ಆ ಇಡ್ಲಿಯ ಒಂದು ಚಿಕ್ಕ ತುಂಡನ್ನ ಮುರಿತಾನೆ. ಅದನ್ನ ಚೋಕ ಒಳಗೆ ಮುಳುಗಿಸಿ ತಿಂತಾನೆ. ಅವನು ಅದರ ರುಚಿ ನೋಡಿದ ತಕ್ಷಣ ಅವನ ಮುಖ ಅರಳಿಬಿಡುತ್ತೆ. ಅವನ ಮುಖದ ಮೇಲೆ ಒಂದು ದೊಡ್ಡ ನಗು ಮೂಡುತ್ತೆ. ವಾಹ್, ಇದಂತೂ ತುಂಬಾ ಚೆನ್ನಾಗಿದೆ. ಲಿಟ್ಟಿ ತರ ಕಾಣಿಸ್ತಾ ಇಲ್ಲ, ಆದ್ರೆ ರುಚಿ ಹಾಗೇ ಇದೆ. ಮತ್ತೆ ಇದನ್ ಮಾಡೋದಕ್ಕೆ ಅರ್ಧದಷ್ಟು ಇದ್ಲು ಕೂಡ ಬೇಕಾಗಿಲ್ಲ. ಇದಂತೂ ನಿಜವಾಗ್ಲೂ ಜಾದೂನೇ. ನಿಜವಾಗ್ಲೂ ಹೌದು, ಇದು ತುಂಬಾ ರುಚಿಯಾಗಿದೆ. ನಮ್ಮೂರಿನ ಜನಕ್ಕೆ ಇದು ಖಂಡಿತ ಇಷ್ಟ ಆಗುತ್ತೆ. ಮೂವರಿಗೂ ಅವರು ಮಾಡಿದ ಅಡಿಗೆಯ ರುಚಿ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿಗೆ ಆ ರಾತ್ರಿ ಮುಗಿದು ಹೋಗುತ್ತೆ. ಮರುದಿನ ರೋಷನ್ ಹೊಸ ಭರವಸೆಯೊಂದಿಗೆ ಅವನ ಅಂಗಡಿಗೆ ಬರ್ತಾನೆ. ಅವನು ಆ ಪಾತ್ರೆನ ಕೌಂಟರ್ ಮೇಲಿಡ್ತಾನೆ. ಮತ್ತೆ ತನ್ನ ಹೊಸ ತಿಂಡಿ ಇಡ್ಲಿ ಚೋಕ ಮಾಡಕ್ಕೆ ಶುರು ಮಾಡ್ತಾನೆ. ನಿಧಾನವಾಗಿ ಅಲ್ಲಿ ಜನರ ಗುಂಪು ಸೇರಕ್ಕೆ ಶುರುವಾಗುತ್ತೆ. ಈ ಮಾರ್ಕೆಟಲ್ಲಿ ಮೊದಲು ಯಾವತ್ತೂ ಈ ರೀತಿ ಬೇಯಿಸಿದ ತಿಂಡಿನ ನೋಡೇ ಇರಲಿಲ್ಲ. ಬನ್ನಿ, ಎಲ್ಲ ಬನ್ನಿ, ತಿನ್ನಿರಿ ರುಚಿಯಾದ ಇಡ್ಲಿ ಚೋಕ. ಮೃದುವಾಗಿದೆ ಮತ್ತೆ ರುಚಿಯಾಗಿದೆ. ಎಣ್ಣೆ ಇಲ್ದೆ ಕಡಿಮೆ ಬೆಂಕಿಲಿ ಮಾಡಿರೋ ಅಂತ ರುಚಿಯಾದ ತಿಂಡಿ. ಒಬ್ಬ ವ್ಯಕ್ತಿ ಅದನ್ನ ತಿಂತಾನೆ. ತಕ್ಷಣ ಖುಷಿಯಿಂದ ಹೇಳ್ತಾನೆ, ಓಹೋ, ಇದು ತುಂಬಾ ಮೃದುವಾಗಿದೆ, ಹಲ್ಲಿಗೆ ಸ್ವಲ್ಪನೂ ಕೆಲ್ಸ ಇಲ್ಲ, ಮತ್ತೆ ಚೋಕ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ. ರೋಹನ್, ಇನ್ನೊಂದು ಹಾಕಪ್ಪ. ನೋಡ್ತಿದ್ದಂತೆ ಇನ್ನು ಮಿಕ್ಕವರೆಲ್ಲ ಇಡ್ಲಿ ಚೌಕಾನ ಕೊಂಡ್ಕೋತಾರೆ. ಈಗ ರೋಷನ್ ಅಂಗಡಿ ಮುಂದೆ ಜನರ ಗುಂಪೇ ಇರುತ್ತೆ. ತುಂಬಾ ದಿನಗಳಾದ್ಮೇಲೆ ಇವತ್ತು ಒಳ್ಳೆ ಸಂಪಾದನೆ ಕೂಡ ಆಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಸುರೇಶ್ ಮತ್ತೆ ಅಲ್ಲಿಗೆ ಬರ್ತಾನೆ. ಅವನು ರೋಷನ್ ಅಂಗಡಿ ಮುಂದೆ ನಿಂತಿದ್ದ ಜನಜಂಗುಳಿ ನೋಡಿ ಅಲ್ಲಿಗೆ ಬರ್ತಾನೆ. ಅವನು ಜನಗಳ ಮಧ್ಯದಲ್ಲಿ ದಾರಿ ಮಾಡ್ಕೊಂಡು ಅಂಗಡಿ ಹತ್ರ ಬರ್ತಾನೆ. ಇದೇನಿದು ತಮಾಷೆ? ರೋಷನ್, ನಾನ್ ಹೇಳಿದ್ದೆ ಬಾಡಿಗೆ ಕೊಡು ಇಲ್ಲ ಹೋಗು ಅಂತ. ಈಗೇನಿಲ್ಲಿ ಬಿಳಿ ಬಣ್ಣದ ಗುಂಡನ್ ಮಾರ್ತಿದ್ಯಲ್ಲ, ಇದು ನಮ್ಮೂರಿನ ತಿಂಡಿ ಅಲ್ಲ. ಮಾಲೀಕ್ರೆ, ರುಚಿಗೆ ಯಾವುದೇ ಊರು ಅಂತ ಇರಲ್ಲ. ಇದು ಇಡ್ಲಿ ಚೌಕ ಅಂತ, ಬಿಹಾರ್ ಮತ್ತೆ ದಕ್ಷಿಣದ ಮಿಲನ. ಇದು ಜನ ಇದನ್ನ ಇಷ್ಟಪಡ್ತಾ ಇದ್ದಾರೆ. ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ. ಸುರೇಶ್ ಅನುಮಾನದ ದೃಷ್ಟಿಯಿಂದ ಪ್ಲೇಟ್ಗಳನ್ನ ನೋಡ್ತಾನೆ. ತಿಂಡಿಯ ವಾಸನೆ ತುಂಬಾ ಅದ್ಭುತವಾಗಿರುತ್ತೆ. ಅವನು ಒಂದು ತುತ್ತು ತಿಂದು ನೋಡ್ತಾನೆ. ಅದು ಅವನ ಹೊಟ್ಟೆಯಲ್ಲಿ ಹಗುರವಾಗಿದೆ ಅನ್ಸತ್ತೆ. ಅದರ ರುಚಿ ಕೂಡ ಅವನಿಗೆ ತಕ್ಷಣ ಇಷ್ಟ ಆಗ್ಬಿಡುತ್ತೆ. ರುಚಿ ಏನು ಕೆಡ್ದಾಗಿಲ್ಲ, ಆದ್ರೆ ನನ್ನ ಬಾಡಿಗೆ ಎಲ್ಲಿ? ರೋಷನ್ ಟೇಬಲ್ ಡ್ರಾಯಿಂದ ದುಡ್ಡಿನ ಒಂದು ಕಂತೆ ತೆಗಿತಾನೆ. ಅದನ್ನ ಸುರೇಶ್ಗೆ ಕೊಟ್ಬಿಡ್ತಾನೆ. ತಗೊಳ್ಳಿ ಮಾಲೀಕ್ರೆ, ನಿಮ್ಮ ಪೂರ್ತಿ ಬಾಡಿಗೆ ಇಲ್ಲಿದೆ. ಜೊತೆಗೆ ಸ್ವಲ್ಪ ಜಾಸ್ತಿ ದುಡ್ಡೇ ಇಟ್ಟಿದ್ದೀನಿ. ಇವಾಗ ನಾನು ಇಲ್ಲೇ ಇರ್ಬೋದಲ್ವಾ? ಸುರೇಶ್ ದುಡ್ಡನ್ನ ಇಸ್ಕೋತಾನೆ. ಅವನೊಂದು ಸಲ ಖುಷಿಯಾಗಿದ್ದ ಜನರ ಕಡೆ ನೋಡ್ತಾನೆ, ಇನ್ನೊಂದ್ಸಲ ರೋಷನ್ ಕಡೆ ನೋಡ್ತಾನೆ. ಅವನಿಗೆ ಅರ್ಥ ಆಗತ್ತೆ, ಇಷ್ಟು ರುಚಿಯಾಗಿರೋ ತಿಂಡಿ ಮುಂದೆ ಈಗ ಇವನ ತಂತ್ರ ಏನೂ ನಡೆಯಲ್ಲ ಅಂತ. ಸರಿ ಸರಿ, ಅಂಗಡಿ ಇರ್ಲಿ. ಮತ್ತೆ ನಾಳೆ ನಮ್ಮ ಮನೆಗೆ 2 ಪ್ಲೇಟ್ ಕಳಿಸು, ಆಯ್ತಾ?
ಸುರೇಶ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೆ ಜನರೆಲ್ಲ ರೋಷನ್ಗೋಸ್ಕರ ಖುಷಿಯಿಂದ ಚಪ್ಪಾಳೆ ಹೊಡಿತಾರೆ. ಸಂಜೆ ಆಗ್ತಿದ್ದ ಹಾಗೆ ಅಂದಿನ ದಿನ ಮುಗಿಯುತ್ತೆ. ಅವನ ತಿಂಡಿ ಪೂರ್ತಿ ಮಾರಾಟ ಆಗಿರುತ್ತೆ. ಮತ್ತೀ ಹೊಸ ತಿಂಡಿಯಿಂದ ಇವತ್ತು ಅವನ ದಿನ ತುಂಬಾ ಚೆನ್ನಾಗಾಗಿರುತ್ತೆ. ಅಷ್ಟೊತ್ತಿಗೆ ವಿಮಲಾ ಮತ್ತೆ ವಿನೋದ್ ಕೂಡ ಅಂಗಡಿ ಹತ್ರ ಬರ್ತಾರೆ. ಇವತ್ತು ನೀವು ನನ್ನ ಜೀವನನೇ ಕಾಪಾಡ್ಬಿಟ್ರಿ. ನೀವು ನನಗೆ ಕಲ್ಸಿದ್ದು ಅದು ಕೇವಲ ಒಂದ್ ತಿಂಡಿ ಆಗಿರ್ಲಿಲ್ಲ, ಬದಲಾಗಿ ನನಗೆ ಒಂದು ಹೊಸ ನಂಬಿಕೆ ಅದು. ನಾನೇನು ಮಾಡಿಲ್ಲ ರೋಷನ್, ನೀನು ಕಷ್ಟಪಟ್ಟೆ ಮತ್ತೆ ಬದಲಾವಣೆನ ಒಪ್ಕೊಳ್ಳೋಂತ ಸಾಹಸ ಮಾಡ್ದೆ. ನೆನ್ಪಿಡ್ಕೋ, ನಾವು ನಮ್ಮ ಹಳೇ ಪರಂಪರೆಗೆ ಹೊಸ ರುಚಿನ ಸೇರ್ಸಿದ್ರೆ ಜಾದು ಅದಾಗದೇ ಆಗುತ್ತೆ. ಈಗ ನಮ್ಮ ಹಳ್ಳಿ ಈ ರುಚಿಯಾದ ತಿಂಡಿಗೆ ಹೆಸರುವಾಸಿಯಾಗುತ್ತೆ. ಮೂವರು ಖುಷಿಯಿಂದ ಅವಳ ಮಾತನ್ನ ಒಪ್ಕೋತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ವಿನೋದ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಅವನ ಬುದ್ಧಿವಂತಿಕೆಯಿಂದ ಮಾಡಿದ ಈ ಹೊಸ ತಿಂಡಿ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿಯತ್ತೆ.